ಟಿಎಂಸಿ ಪಕ್ಷಕ್ಕೆ ಇದೀಗ ಬಂಡಾಯದ ಬಿಸಿ ತಟ್ತಾ ಇದೆ. ಎನ್ಸಿಪಿ ಜೊತೆ ಬಂಡಾಯ ಬಣದ ವಿಲೀನ ನಿರ್ಧಾರಗಳಾಗ್ತಾ ಇದೆ. ಕಾಕೋಲಿ ಘೋಷ್ ದಸ್ತಿದಾರ್ ಅಧಿಕೃತವಾಗಿ ಘೋಷಣೆಯನ್ನ ಮಾಡಿದ್ದಾರೆ. ಸಂಸತ್ನಲ್ಲಿ ಪ್ರತ್ಯೇಕ ಆಸನಕ್ಕೆ ಮನವಿ ಕೂಡ ಮಾಡಿಕೊಂಡಿದ್ದಾರೆ. ಬಂಡಾಯ ಬಣದಲ್ಲಿ ಇರುವಂತಹ 20 ಸದಸ್ಯರು ಎಲ್ಲವೂ ಸರಿ ಇಲ್ಲ. ಯಾವಾಗ ಚುನಾವಣೆ ಆಯಿತು, ಚುನಾವಣೆ ಆದ ನಂತರ ಯಾವಾಗ ಹೀನಾಯವಾಗಿ ಸೋಲನ್ನು ಅನುಭವಿಸಿದ್ರು ಅಲ್ಲಿಂದ ಶುರುವಾಯಿತು ನೋಡಿ ಎಲ್ರಿಗೂ ಕೂಡ ವಕ್ರದೆಸೆ. ಹೀಗಾಗಿ 20 ಸದಸ್ಯರು ಬಂಡಾಯವನ್ನ ಎದ್ದಿದ್ದಾರೆ. ಟಿಎಂಸಿ ಪಕ್ಷಕ್ಕೆ ಬಂಡಾಯದ ಬಿಸಿ ದಿನದಿಂದ ದಿನಕ್ಕೂ ಹೆಚ್ಚಾಗ್ತಾ ಇದೆ ನೋಡಿ. ಟಿಎಂಸಿ ಪಕ್ಷದ ಹಿರಿಯ ನಾಯಕಿ, ಲೋಕಸಭೆಯ ಚೀಫ್ ವಿಪ್ ಆಗಿದ್ದಂತಹ ಕಾಕೋಲಿ ಘೋಷ್ ದಸ್ತಿದಾರ್ ಅವರೇ ಈಗ ಈ ಬಂಡಾಯದ ನೇತೃತ್ವವನ್ನು ವಹಿಸಿಕೊಂಡಿರುವಂಥದ್ದು. ಪಶ್ಚಿಮ ಬಂಗಾಳದ ವಿಧಾನಸಭಾ ಚುನಾವಣೆಯ ಸೋಲಿನ ಬೆನ್ನಲ್ಲೇ ಪಕ್ಷದ ಒಳಗಿದ್ದಂತಹ ಅಸಮಾಧಾನ ಏನಿತ್ತು, ನಿಧಾನಗತಿಯಲ್ಲಿ ಅದು ಸ್ಫೋಟ ಆಗತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು. ಇಲ್ಲ, ಅತಿ ವೇಗವಾಗಿ ಈ ಒಂದು ಸ್ಫೋಟ ಆಗ್ತಾ ಇದೆ. ಸೊ ಟಿಎಂಸಿ ಬಂಡಾಯ ಬಣದ ನಿರ್ಧಾರವನ್ನು ಅಧಿಕೃತವಾಗಿ ಈಗಾಗಲೇ ಘೋಷಣೆಯನ್ನ ಮಾಡಿದ್ದಾರೆ ಕಾಕೋಲಿ ಘೋಷ್ ದಸ್ತಿದಾರ್ ಅವರು. ಕೇವಲ ಪಕ್ಷದ ವಿರುದ್ಧ ಅಸಮಾಧಾನವನ್ನು ಹೊರಹಾಕಿಲ್ಲ ಅವರು, ಬದಲಿಗೆ ದೀದಿಗೆ ಚೇತರಿಸಿಕೊಳ್ಳಲಾಗದಂತಹ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಬಂಡಾಯದ ಬಣದ ಮಾಸ್ಟರ್ ಪ್ಲಾನ್ ಇದು. ಅದು ಎನ್ಸಿಪಿ ಜೊತೆ ವಿಲೀನ ಮಾಡಿಕೊಳ್ಬೇಕು ಅನ್ನೋದು. ಕೇವಲ ಬಂಡಾಯ ಅಂತಂದರೆ ಪಕ್ಷದ ಒಂದು ಕಡೆ ಪಕ್ಷಾಂತರ ನಿಷೇಧ ಕಾಯ್ದೆಯಡಿ ಸಂಧಾನ ಅಥವಾ ಈ ಸಂಸದ ಸ್ಥಾನ ಸಿಗೋದು ಕಷ್ಟ ಅನ್ನೋದು ಈ ರೆಬೆಲ್ ನಾಯಕರಿಗೆ ಚೆನ್ನಾಗಿ ಕೂಡ ಗೊತ್ತಿದೆ. ಹಾಗಾಗಿ ಒಂದೊಳ್ಳೆ ಮಾಸ್ಟರ್ ಪ್ಲ್ಯಾನನ್ನು ಮಾಡಿಕೊಂಡು ಈ ಒಂದು ರೀತಿಯಾಗಿ ರೆಬೆಲ್ ನಾಯಕರಿಗೆ ಚೆನ್ನಾಗಿ ಗೊತ್ತಿರುವಂತಹ ಹಿನ್ನೆಲೆ, ಅದಕ್ಕಾಗಿ ಇವರು ಒಂದು ಭರ್ಜರಿ ಮಾಸ್ಟರ್ ಪ್ಲ್ಯಾನ್ ಮಾಡಿರುವಂಥದ್ದು. ಎನ್ಸಿಪಿ ಜೊತೆ ವಿಲೀನ ಆಗೋದಕ್ಕೆ ಈಗ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ. ಮತ್ತು ಲೋಕಸಭೆಯಲ್ಲೂ ಕೂಡ ಪ್ರತ್ಯೇಕವಾಗಿ ಸೀಟ್ ಬೇಕು ಅನ್ನುವಂತಹ ವಿಚಾರವನ್ನು ಕೂಡ ಇದೀಗ ಹೇಳ್ತಾ ಇದ್ದಾರೆ. ಬಂಡಾಯ ಬಣದಲ್ಲಿ ಸದ್ಯಕ್ಕೆ 20ಕ್ಕೂ ಹೆಚ್ಚು ಸಂಸದರಿದ್ದಾರೆ. ಟಿಎಂಸಿಯ ಒಟ್ಟು 28 ಸಂಸದರಲ್ಲಿ 2/3 ಸಂಸದರು ತಮ್ಮ ಕಡೆ ಇರೋದ್ರಿಂದ ನಮಗೆ ಪ್ರತ್ಯೇಕ ಆಸನ ವ್ಯವಸ್ಥೆ ಕಲ್ಪಿಸಿಕೊಡ್ಬೇಕು ಅಂತ ಹೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಅಲ್ಲಿಗೆ ಇನ್ನು 8 ಸದಸ್ಯರು ಮಾತ್ರ ಬ್ಯಾಲೆನ್ಸ್ ಇದ್ದಾರೆ. ಅಲ್ಲೂ ಕೂಡ ಮತ್ತಷ್ಟು ಒಂದಷ್ಟು ಜನ ಮತ್ತೆ ಬಂಡಾಯ ಹೇಳುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಬಟ್ ಏನಾಗುತ್ತೆ, ಒಳಗಡೆ ಜಾಗ ಸಿಗುತ್ತಾ, ಪ್ರತ್ಯೇಕವಾದಂತಹ ಸೀಟನ್ನು ಕಲ್ಪಿಸ್ಕೊಡ್ಲಾಗತ್ತಾ ಅನ್ನೋದು ಒಂದು ಕಡೆ ಇರುವಂತಹ ಪ್ರಶ್ನೆ. ಸಂಸತ್ನಲ್ಲಿ ಬದಲಾವಣೆ ಅನ್ನುವಂತಹ ವಿಚಾರ ಅಥವಾ ಬದಲಾಗಲಿದೆಯಾ ಸಮೀಕರಣ ಅನ್ನುವಂತಹ ವಿಚಾರವನ್ನು ನಾವು ಗಮನಿಸ್ತಾ ಹೋಗೋದಾದರೆ, ಈ 20 ಜನ ಸಂಸದರು ದೀದಿ ಕೋಟೆಯಿಂದ ಹೊರಬಂದು ಎನ್ಸಿಪಿ ಜೊತೆ ವಿಲೀನವಾಗಿ ಈ NDA ಮೈತ್ರಿಕೂಟಕ್ಕೆ ಬೆಂಬಲವನ್ನು ನೀಡೋದಕ್ಕೆ ಮುಂದಾಗಿದ್ದಾರೆ ಅನ್ನೋದು ಮತ್ತೊಂದು ವಿಚಾರ. ಸೊ ಇದರಿಂದಾಗಿ ಸಂಸತ್ನಲ್ಲಿ ವಿರೋಧ ಪಕ್ಷಗಳ ಬಲ ಒಂದಷ್ಟು ಕುಗ್ಗುತ್ತೆ ಮತ್ತು ಆಡಳಿತ ಪಕ್ಷಕ್ಕೆ ಮತ್ತಷ್ಟು ಶಕ್ತಿ ಕೂಡ ಸಿಕ್ಕಂತಾಗತ್ತೆ. ಬಂಗಾಳದ ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರದ ಜೊತೆ ನಾವು ಕೈ ಜೋಡಿಸ್ತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಬಂಡಾಯ ನಾಯಕಿ ಕಾಕೋಲಿ ಘೋಷ್ ಅವರ ವಾದ. ಆದರೆ ಇದು ಮಮತಾ ಬ್ಯಾನರ್ಜಿ ಅವರ ನಾಯಕತ್ವಕ್ಕೆ ಮತ್ತು ಬಂಗಾಳದ ಜನ ಕೊಟ್ಟಂತಹ ಜನಾದೇಶಕ್ಕೆ ಮಾಡಿರುವಂತಹ ದ್ರೋಹ ಅಂತ ಹೇಳಿ ಟಿಎಂಸಿ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಇಷ್ಟು ದಿನ ಬಂಗಾಳದಲ್ಲಿ ಏಕ ಚಕ್ರಾಧಿಪತ್ಯವನ್ನು ನಡೆಸ್ತಾ ಇದ್ದಂತಹ ಟಿಎಂಸಿ ಈಗ ಅನಿವಾರ್ಯವಾಗಿ ಸಂಸತ್ತಿನಲ್ಲೇ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳೋದಕ್ಕೆ ಕಾನೂನು ಮೊರೆ ಹೋಗಿದ್ದಾರೆ.